ಹಲೋ ಹಾಯ್ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆಯ ಪಾರ್ಟ್ 2 ವಿಡಿಯೋ ಮಾಡ್ತಾ ಇದ್ದೀನಿ. ನಿನ್ನಿನ ಒಂದು ವಿಡಿಯೋದಲ್ಲಿ 8 ಪ್ರಶ್ನೆಗಳಿಗೆ ಬಹುಆಯ್ಕೆಯನ್ನು ಕಂಡುಕೊಂಡಿದ್ದೀವಿ. ಇಂದಿನ ಒಂದು ವಿಡಿಯೋದಲ್ಲಿ 8ನೇ ಪ್ರಶ್ನೆ, ಲಾರ್ಡ್ ವೆಲ್ಲೆಸ್ಲಿಗೆ ಮರಾಠ ಆಂತರಿಕ ವಿಚಾರದಲ್ಲಿ ಪ್ರವೇಶಿಸಲು ಅವಕಾಶ ಮಾಡಿಕೊಟ್ಟ ಯುದ್ಧ ಯಾವುದು ಅಂತ ಹೇಳಿಕೆಸಿ. ಮೊದಲನೇ ಆಯ್ಕೆ 1ನೇ ಆಂಗ್ಲೋ ಮರಾಠರ ಯುದ್ಧ. ಎರಡನೇ ಆಯ್ಕೆ 2ನೇ ಆಂಗ್ಲೋ ಮರಾಠರ ಯುದ್ಧ. ಮೂರನೇ ಆಯ್ಕೆ 1ನೇ ಆಂಗ್ಲೋ ಮೈಸೂರು ಯುದ್ಧ. ನಾಲ್ಕನೇ ಆಯ್ಕೆ 3ನೇ ಆಂಗ್ಲೋ ಮೈಸೂರು ಯುದ್ಧ ಅಂತ ಹೇಳಿಕೆಸಿ. ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ 2, 2ನೇ ಆಂಗ್ಲೋ ಮರಾಠರ ಯುದ್ಧವು ಸರಿಯಾದಂಥ ಆಯ್ಕೆ. 9ನೇ ಪ್ರಶ್ನೆ, 2ನೇ ಬಾಜಿರಾಯನು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡಲು ಕಾರಣ ಏನು ಅಂತ ಹೇಳಿಕೆಸಿ. ಇದಕ್ಕೆ ಆಯ್ಕೆಗಳನ್ನು ನೋಡ್ತಾ ಬರೋಣ. ಮೊದಲನೇ ಆಯ್ಕೆ, ಹೋಳ್ಕರನ ಸೈನ್ಯ 2ನೇ ಬಾಜಿರಾಯನ ಸೈನ್ಯವನ್ನು ಸೋಲಿಸಿತ್ತು. 1ನೇ ಆಯ್ಕೆ. ಎರಡನೇ ಆಯ್ಕೆ, ಮರಾಠರ ಮನೆತನಗಳ ನಾಯಕರಲ್ಲಿ ಸಂಘರ್ಷವಿತ್ತು. ಮೂರನೇ ಆಯ್ಕೆ, ಪಶ್ಚಿಮ ಸೈನ್ಯವನ್ನು ಲಾರ್ಡ್ ವೆಲ್ಲೆಸ್ಲಿ ಸೋಲಿಸಿದನು. ನಾಲ್ಕನೇ ಆಯ್ಕೆ, ಪೇಶ್ವೆ 2ನೇ ಬಾಜಿರಾಯನು ಬ್ರಿಟಿಷರಿಂದ ಸೋಲನ್ನು ಅನುಭವಿಸಿದನು. ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ 1. ಆಯ್ಕೆ 1, ಹೋಳ್ಕರನ ಸೈನ್ಯ 2ನೇ ಬಾಜಿರಾಯನ ಸೈನ್ಯವನ್ನು ಸೋಲಿಸಿತ್ತು. 10ನೇ ಪ್ರಶ್ನೆ, 2ನೇ ಬಾಜಿರಾಯನು ಯಾವ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡನು ಅಂತ ಹೇಳಿಕೆಸಿ. 1ನೇ ಆಯ್ಕೆ, ನಿರಂತರ ಮೈತ್ರಿ ಒಪ್ಪಂದ. 2ನೇ ಆಯ್ಕೆ, ಲಾಹೋರ್ ಒಪ್ಪಂದ. 3ನೇ ಆಯ್ಕೆ, ಬೇಸಿನ್ ಒಪ್ಪಂದ. 4ನೇ ಆಯ್ಕೆ, ಸಾಲ್ಬಾಯ್ ಒಪ್ಪಂದ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ 3, ಬೇಸಿನ್ ಒಪ್ಪಂದ. ಬೇಸಿನ್ ಒಪ್ಪಂದ ಸರಿಯಾದಂಥ ಉತ್ತರ. 11ನೇ ಪ್ರಶ್ನೆ, 1846ರ ಲಾಹೋರ್ ಒಪ್ಪಂದ ಎಡೆ ಮಾಡಿಕೊಟ್ಟಂಥ ಅಂಶ ಯಾವುದು ಅಂತ ಹೇಳಿಕೆಸಿ. ಮೊದಲನೇ ಆಯ್ಕೆ, ಬ್ರಿಟಿಷ್ ರೆಸಿಡೆಂಟನು ಪಂಜಾಬಿನ ನಿಜವಾದ ಆಡಳಿತಗಾರನಾದನ. ಎರಡನೇ ಆಯ್ಕೆ, ಪಂಜಾಬ್ ಸ್ವಾತಂತ್ರ್ಯಗೊಂಡಿತ್ತು. ಮೂರನೇ ಆಯ್ಕೆ, ರಂಜಿತ್ ಸಿಂಗನು ಕೊಲ್ಲಲ್ಪಟ್ಟನು. ನಾಲ್ಕನೇ ಆಯ್ಕೆ, ದೆಹಲಿಯನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಲಾಯಿತು. ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ 1, ಬ್ರಿಟಿಷ್ ರೆಸಿಡೆಂಟನು ಪಂಜಾಬಿನ ನಿಜವಾದ ಆಡಳಿತಗಾರನಾದನು. ಪ್ರಶ್ನೆ ಸಂಖ್ಯೆ 12, ಟಚರ್ ಸಿಂಗ್, ಅಟರಿವಾಲಾ ಮತ್ತು ಮೂಲ್ರಾಜ್ ಆಂಗ್ಲರ ವಿರುದ್ಧ ಪ್ರತಿಭಟಿಸಲು ಕಾರಣವೇನು ಅಂತ ಹೇಳಿಕೆಸಿ. ಆಯ್ಕೆಗಳು ನೋಡ್ತಾ ಬರೋಣ. ಮೊದಲನೇ ಆಯ್ಕೆ, ದತ್ತು ಮಕ್ಕಳಿಗೆ ಹಕ್ಕಿನೆಂಬ ನೀತಿಯನ್ನು ವಿರೋಧಿಸಿದ್ದ. ಎರಡನೇ ಆಯ್ಕೆ, ಸಹಾಯಕ ಸೈನ್ಯ ಪದ್ಧತಿಯನ್ನು ವಿರೋಧಿಸಿ. ಮೂರನೇ ಆಯ್ಕೆ, ಬ್ರಿಟಿಷರು ಪಂಜಾಬಿನ ಮೇಲೆ ನೇರ ಆಳ್ವಿಕೆ ಆರಂಭಿಸಿದನು ವಿರೋಧಿಸಿ. ನಾಲ್ಕನೇ ಆಯ್ಕೆ, ಪಂಜಾಬಿನಲ್ಲಿ ಅರಾಜಕತೆಯನ್ನು ನಿಯಂತ್ರಿಸಲು. ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ 3, ಬ್ರಿಟಿಷರು ಪಂಜಾಬಿನ ಮೇಲೆ ನೇರ ಆಳ್ವಿಕೆಯನ್ನು ಪ್ರಾರಂಭಿಸಿದರು. ಆಯ್ಕೆ 3 ಸರಿಯಾದಂಥ ಉತ್ತರ. ಪ್ರಶ್ನೆ ಸಂಖ್ಯೆ 13, ಪಂಜಾಬನ್ನು
ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದವರು ಯಾರು ಅಂತೇಳಿ ಕೇಸಿ ಇದಕ್ಕೆ ಸರಿಯಾದಂಥ ಆಯ್ಕೆಗಳು 1 ಲಾರ್ಡ್ ಡಾಲ್ಹೌಸಿ, 2ನೇ ಆಯ್ಕೆ ವೆಲ್ಲೆಸ್ಲಿ, 3ನೇ ಆಯ್ಕೆ ರಾಬರ್ಟ್ ಕ್ಲೈವ್, 4ನೇ ಆಯ್ಕೆ ಕಾರ್ನ್ವಾಲಿಸ್. ಇದಕ್ಕೆ ಸರಿಯಾದಂಥ ಉತ್ತರ ಡಾಲ್ಹೌಸಿ. ಆಯ್ಕೆ 1 ಡಾಲ್ಹೌಸಿ ಸರಿಯಾದಂಥ ಉತ್ತರ. 14ನೇ ಪ್ರಶ್ನೆ, ಲಾರ್ಡ್ ವೆಲ್ಲೆಸ್ಲಿಯು ಸಹಾಯಕ ಸೇನಾ ಪದ್ಧತಿಯನ್ನು ಯಾವಾಗ ಜಾರಿಗೆ ತಂದನು ಅಂತಂದರೆ ಆಯ್ಕೆ 1 1798, ಆಯ್ಕೆ 2 1898, ಆಯ್ಕೆ 3 1798, ಆಯ್ಕೆ 1798. ಸರಿಯಾದಂಥ ಉತ್ತರ 1ನೇ ಆಯ್ಕೆ 1798. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ಒಂದು ವಿಡಿಯೋದಲ್ಲಿ 2 ಅಧ್ಯಯನವನ್ನು ಮಾಡಿದ್ದೀವಿ, ಬಹು ಆಯ್ಕೆ ಪ್ರಶ್ನೆಗಳು. ಹೀಗೆ ನಿರಂತರವಾಗಿ ಅಧ್ಯಾಯಗಳ ವಿಡಿಯೋಗಳು ಬರ್ತಾ ಇರ್ತವೆ. ತಾವು ಅದಕ್ಕೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.